ನಮಸ್ಕಾರ ವೀಕ್ಷಕರೇ, ಮಾಲಾಸ್ ಪೇಜಸ್ಗೆ ಎಂದಿನಂತೆ ಸ್ವಾಗತ. ಹಲಸಿನ ಹಣ್ಣು ಯಾರಿಗೆ ತಾನೇ ಇಷ್ಟ ಆಗಲ್ಲ. ಅದರ ಪರಿಮಳ, ಬಣ್ಣ, ರುಚಿ, ವಾವ್, ನನಗಂತೂ ತುಂಬ ಇಷ್ಟ. ಇವತ್ತು ನಾನು ಮಾಡ್ತಾ ಇದ್ದೀನಿ ಹಲಸಿನ ಹಣ್ಣಿನ ಮುಳುಕ ಅಥವಾ ಗಾರಿಗೆ. ಅದನ್ನು ನಾನು ವಿಡಿಯೋ ಮಾಡಿ ನಿಮಗೆ ಹಾಕ್ತಾ ಇದ್ದೀನಿ. ಹಲಸಿನ ಹಣ್ಣಿನ ಸೀಸನ್ನಲ್ಲಿ ಅದರ ತಿಂಡಿ ತಿನಿಸುಗಳನ್ನು ಮಾಡದಿದ್ದರೆ ಹೇಗೆ ಅಲ್ವಾ. ಮೊದಲಿಗೆ ಹಲಸಿನ ಹಣ್ಣನ್ನು ಕಟ್ ಮಾಡಿ ಅದರ ತೊಳೆಯನ್ನು ಬಿಡಿಸಿ ಕ್ಲೀನ್ ಮಾಡಿ ಇಡಬೇಕು. ಕ್ಲೀನ್ ಮಾಡಿ ಇಟ್ಟರೆ ಇದನ್ನು ಮಿಕ್ಸಿಯಲ್ಲಿ ಕಡಿದು ಫ್ರೀಸರಲ್ಲಿ ಇಡಬೇಕು. ಬೇಕಾದಾಗೆಲ್ಲ ನೀವು ಕಡುಬಿಗೆ ಅಥವಾ ದೋಸೆಗೆ ಎಲ್ಲ ಹಿಟ್ಟಿಗೆ ಸೇರಿಸ್ಕೋಬೋದು. ಅದು ಈ ಕೆಲಸಕ್ಕೆ ಹೋಗೋರಿಗೆಲ್ಲ ತುಂಬ ಈಸಿ ಆಗುತ್ತೆ. ನೋಡಿ, ಹಾಳಾಗೋದಕ್ಕೂ ಬೇಗ ಮಾಡಿಟ್ರೆ ಹೀಗೆ ಫ್ರೀಸರಲ್ಲಿ ಹಣ್ಣು ಉಳಿಯುತ್ತೆ. ಇಲ್ಲಾಂದರೆ ಈ ಥರ ಕೊಳಿಯೋದು ಎಲ್ಲ ಆಗುತ್ತೆ. ಅದಕ್ಕೆ ನೀವು ತುಂಬ ಹಲಸಿನ ಹಣ್ಣು ಇರುವಾಗ ಈ ಕ್ಲೀನ್ ಮಾಡಿ ಹಿಟ್ಟು ಮಾಡಿ ಇಡಬೇಕು ಮಿಕ್ಸಿಯಲ್ಲಿ. ಮತ್ತು ಫ್ರೀಸರಲ್ಲಿ ಒಂದು ಒಳ್ಳೆ ಕವರಲ್ಲಿ, ಜಿಪ್ಲಾಕ್ ಇರೋ ಕವರು ಇಲ್ಲ ಯಾವುದಾದ್ರು ಒಳ್ಳೆ ಪಾತ್ರೆಯಲ್ಲಿ ಹಾಕಿಟ್ರೆ ಬೇಕಾದಾಗ ನೀವು ಯೂಸ್ ಮಾಡ್ಕೋಬೋದು. ಹಿಂದಿನ ದಿನವೇ ತೆಗೆದಿಟ್ಟು ಯೂಸ್ ಮಾಡ್ಕೊಳ್ಬೋದು. ಅದು ಈಸಿ ಆಗ್ತದೆ ವರ್ಕಿಂಗ್ ಲೇಡೀಸಿಗೆಲ್ಲ. ನಾನಿಲ್ಲಿ 2 ಗಂಟೆಗಳ ಕಾಲ ನೆನೆಸಿದ ಬೆಳ್ತಿಗೆ ಅಕ್ಕಿಯನ್ನು ತಗೊಂಡಿದ್ದೀನಿ. ನೆಕ್ಸ್ಟ್ ತೊಗೊಂಡಿರೋದು ಬೆಲ್ಲ ಒಂದು ಸಣ್ಣ ಅಚ್ಚು. ನಂತರ 1-2 ಕಪ್ನಷ್ಟು ಹಲಸಿನ ಹಣ್ಣು ತೊಗೊಂಡಿದ್ದೀನಿ. 1-2-3 ಆಗುವಷ್ಟು ಏಲಕ್ಕಿ, ಆಮೇಲೆ ಒಂದು ಸ್ವಲ್ಪ ತೆಂಗಿನ ತುರಿ, ಇಷ್ಟನ್ನು ತೊಗೊಂಡಿದ್ದೀನಿ. ಇಷ್ಟನ್ನು ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಗೆ ರುಬ್ಬಬೇಕು. ಈಗ ಮಿಕ್ಸಿ ಜಾರಿಗೆ ನೆನೆಸಿದ ಅಕ್ಕಿ, ಹಲಸಿನ ಹಣ್ಣು, ಬೆಲ್ಲ ಮತ್ತು ತೆಂಗಿನ ತುರಿಯನ್ನು ಒಂದೊಂದಾಗಿ ಎಲ್ಲವನ್ನು ಒಟ್ಟಿಗೆ ಹಾಕಿ ನುಣ್ಣಗೆ ರುಬ್ಕೊಂಡು ಬರ್ತಾಯಿದ್ದೀನಿ. ರುಬ್ಬುವಾಗ ನೀರು ಹಾಕುವ ಅವಶ್ಯಕತೆ ಇಲ್ಲ. ಹಲಸಿನ ಹಣ್ಣಿನ ನೀರೇ ಸಾಕಾಗುತ್ತೆ. ಹಿಟ್ಟು ನೀರಾದರೆ ಮುಳುಕ ತುಂಬ ಎಣ್ಣೆ ಹೀರುತ್ತೆ, ಮತ್ತು ತುಂಬ ಗಟ್ಟಿಯೂ ಆಗುತ್ತೆ. ನುಣ್ಣಗೆ ರುಬ್ಬಿದ ಹಿಟ್ಟನ್ನು ಒಂದು ಪಾತ್ರೆಗೆ ಹಾಕಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ. ಹಿಟ್ಟಿನ ಹದ ನೋಡಿ, ಇಡ್ಲಿ ಹಿಟ್ಟಿನ ಹಾಗೆ ಇರಬೇಕು. ನೋಡಿ, ಗಟ್ಟಿ ಇದ್ದರೆ ಮಾತ್ರ ಸ್ವಲ್ಪ ನೀರು ಸೇರಿಸಿ ಒಂದು ಬಾಣಲೆಯಲ್ಲಿ ಎಣ್ಣೆ ಹಾಕಿ ಮುಳುಕ ಕರಿಯಲು ಸ್ಟವ್ ಮೇಲೆ ಇಡಿ. ಎಣ್ಣೆ ಬಿಸಿಯಾದಾಗ ಹಿಟ್ಟನ್ನು ಒಂದು ಸ್ಪೂನಿನಲ್ಲಿ ಅಥವಾ ಕೈಯಲ್ಲಿ ಸ್ವಲ್ಪವೇ ಕಾದ ಎಣ್ಣೆಗೆ ಬಿಡಿ. ಮತ್ತು ಉರಿ ಸ್ವಲ್ಪ ಮೀಡಿಯಮ್ ಹದದಲ್ಲಿರಲಿ, ಇಲ್ಲದಿದ್ದರೆ ಇದು ಬೇಗ ಆಗುತ್ತೆ, ಸೀದೋಗೋ ಚಾನ್ಸ್ ಇರುತ್ತೆ. ಒಂದು ನಿಮಿಷ ಬಿಟ್ಬಿಟ್ಟು ಸೌಟಿನ ಸಹಾಯದಿಂದ ಮುಳುಕವನ್ನು ಮೇಲೆ ಕೆಳಗೆ ಮಾಡಿ. ಯಾಕೆಂದರೆ ಒಂದೇ ಸೈಡ್ ಆಗಿರುತ್ತೆ, ಇನ್ನೊಂದು ಸೈಡು ಹಸಿಯಾಗಿರುತ್ತೆ ಅದಕ್ಕೆ. ಮತ್ತು ನಿಧಾನವಾಗಿ ಎಣ್ಣೆಯಲ್ಲಿ ಆಚೆ ಈಚೆ ಮಾಡಿ ಎಲ್ಲ ಸೈಡು ಬೇಯಬೇಕಲ್ಲ. ಕೆಂಬಣ್ಣಕ್ಕೆ ಬರುವವರೆಗೂ ನಿಧಾನವಾಗಿ ತಿರುಗಿಸ್ತಾ ಇರಿ. ಒಂದಕ್ಕೊಂದು ಅಂಟಿರೋದನ್ನು ಸೌಟಿನ ಸಹಾಯದಿಂದ ಬಿಡಿಸ್ಬೋದು.
ಮುಳ್ಕ ಎಣ್ಣೆಯಲ್ಲಿ ಬೇಯ್ತಾ ಇರುವಾಗ ಹಲಸಿನ ಹಣ್ಣಿನ ಅರೋಮ ಮೂಗಿಗೆ ಘಮ್ ಅಂತ ಬರ್ತಾ ಇದೆ. ಈಗ ಮುಳ್ಕ ಆಗಿದೆ. ಇದನ್ನು ಎಣ್ಣೆಯಿಂದ ತೆಗೆದು ತಟ್ಟೆಗೆ ಹಾಕ್ತೀನಿ. ಬಿಸಿ ಬಿಸಿಯಾದ ಹಲಸಿನ ಹಣ್ಣಿನ ಗರಿ ಗರಿ ಮುಳ್ಕ ತಿನ್ನಲು ರೆಡಿಯಾಗಿದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಮಾಡೋದು ಹೇಗೆ ಅಂತ. ನೀವು ಮಾಡಿ ನಿಮ್ಮ ಮನೆಯವರಿಗೂ ಕೊಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹೊಸಬ್ರಾದರೆ ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.